ಈ ಗಾಡಿದು ಫುಲ್ ಸ್ಟೋರಿ ಹೇಳ್ತೀನಿ ನೋಡ್ರಿ ಇವತ್ತು ಈ ಗಾಡಿ ಬಗ್ಗೆ. ಹುಲಿ ಸಾಕಿದ್ವಿ, ಹೆಂಗಿದೆ ಹುಲಿ ನೋಡಿ. ಅಲ್ಲ ಇದೆಂಥದ್ದಿದೆ ಗುರು, ಈ ಗಾಡಿ ಬಂದು ಮಹೇಂದ್ರ ಥಾರ್ CRDA ಇಂಜಿನ್ನು 2011 ಮಾಡಲು. ನೋಡ್ರಿ ಹೆಂಗಿದೆ ಗಾಡಿ. ಟೈರ್ಸ್ ಎಲ್ಲ ಮಾಡಿಫೈಡು, ಫುಲ್ಲಿ ಮಾಡಿಫೈಡ್ ಗುರು ಗಾಡಿ. ಅಂದರೆ ಅದು ಇದು ಮಾಡಿಸಿದ್ದೀರಿ, ಸಸ್ಪೆನ್ಷನ್ ಸ್ವಲ್ಪ ಅಷ್ಟರಲ್ಲೇ ಎಲ್ಲ ಹೋಗ್ಬಿಟ್ಟಿದೆ. ಈ ಗಾಡಿ ಇದಕ್ಕೆ ಮಾತ್ರ ಸೂಪರ್ ಅಂದ್ಕೊಡ್ರಿ, ಆಫ್ ರೋಡಿಗೆ ಮಸ್ತ್ ಗಾಡಿ. ಹೆಂಗಿದೆ ನೋಡ್ರಿ. ನಾವು ಸುಮ್ಮನೆ ಆಟಾಡಕ್ಕೆ ತರೋದು ಗಾಡಿನ. ನೋಡ್ರಿ ಈ ಗಾಡಿದ ಕತೆ ಹೆಂಗಿದೆ ಅಂದರೆ, ಕತೆನೇ ಟೆನ್ಷನ್ ಆಗ್ಬಿಡ್ಬೇಕು. ಈ ಗಾಡಿ ತರಕ್ಕೆ ನಾವು ಇದಕ್ಕೆ ಹೋಗಿದ್ದೋಗ್ರು ಮೈಸೂರಿಗೆ. ಮೈಸೂರಿಂದ ಇದು ಕೊಳ್ಳೇಗಾಲ ಕೊಳ್ಳೇಗಾಲಕ್ಕೆ ಹೋಗಿ ತಂದಿದ್ದು ಗಾಡಿ ಇದು. ನೋಡ್ರಿ ಹೆಂಗೆ ಹೋಗುತ್ತೆ ಗಾಡಿ ಇದು. ಮಿಷಿನ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಇದು ಹೆಂಗಿದೆ. ಗಾಡಿ ಫುಲ್ ಸ್ಟೋರಿ ಹೇಳ್ತೀನಿ ಬನ್ರಿ. ಎಲ್ಲಿಂದ ತಂದಿದ್ದು, ಏನು ಮಾಡಿದ್ದು, ಯಾವ್ದು ಈ ಗಾಡಿ, ಏನು ಕತೆ ಎಲ್ಲ ಹೇಳ್ತೀನಿ ಇವತ್ತು. ಬಾಯ್ ಸಹಾಯ ಅನ್ರಿ ಎಲ್ಲರೂ. 2021 ಅಲ್ಲ, 2011 ಮಾಡಲ್ ಕಾರ್ ನೋಡ್ರಿ. ಡೀಸೆಲ್ ಗಾಡಿ 4x4 ಮಸ್ತಾಗಿದೆ ಗಾಡಿ ಮಾತ್ರ. ಏನೋ ಇದು ನೋಡ್ರಿ, ಬಿದ್ದಿ ಗಾಡಿ ಎಲ್ಲ ಮಾಡ್ಕೊಂಡು ಬಂದವನೇ. ರಾಮ ನಾವು ವೈಲೆಂಟ್ ಆದ್ನು. ರಾವಣ ಕಂದ ರಾವಣ, ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರಲಿಲ್ಲ ಎಬ್ಬಲಿ ನಾನು. ಮಾಡಿಫೈಡ್ ಟೈರ್ ನಾವು ತಗೊಂಡೋಗಿ ಅವ್ರ ಹತ್ರನೇ ಇತ್ತು. ಈ ಗಾಡಿ ತಂದಿದ್ದೆ ಲಿಟಿಗೇಷನ್ ಗುರು. ಕೊಳ್ಳೇಗಾಲಕ್ಕೆ ಹೋಗಿ ಇನ್ನೂ ಆರ್ಚಿ ಕಾರ್ಡ್ ಬಂದಿಲ್ಲ ಈ ಗಾಡಿದು. ಮೊದಲು ಹೆಂಗೆ ತೋರಿಸ್ತೀನಿ. ಸಸ್ಪೆನ್ಷನ್ಗೆ ಇದು ಇಲ್ಲಿದೆಯಲ್ಲ, ಅದು ಬೇರಿಂಗ್ ಹತ್ರ ಬಂಗೆ ಸ್ವಲ್ಪ. ಈ ಬೇರಿಂಗ್ ಹಾಕ್ಸ್ತಾನೆ ಇದ್ದೀರಿ, ಇದ್ರಲ್ಲಿ ನಿಲ್ತಾನೆ ಇಲ್ಲ ಅಂದ್ಕೊಳ್ರಿ. ಯಾವಾಗಲೂ ಸೌಂಡು. ಇದೊಂದೇ ಇರಲ್ಲ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ಮು. ಈ ಗಾಡಿ ತಂದಾಗ ಹಾಕ್ಸಿರೋದು, ನನ್ನ ಸರ್ವಿಸ್ ಮಾಡಿಸಿರೋದು, ಇನ್ನೂ ಮಾಡಿಸಿಲ್ಲ. ಎಲ್ಲ ಚೆನ್ನಾಗಿದೆ. ಆದರೆ ವಿಂಡೋ ನನ್ನ ಮಗ ಅವನು ತೋರಿಸು, ನನ್ನ ಮಗನ ವಿಂಡೋ ಅಲ್ಲಿ ಹಾಳು ಮಾಡಿರೋದು. ತಿರುಗಿಸ್ತಾ ವರ್ಕೆ ಆಯ್ತಲ್ಲ. ಮತ್ತು ಇನ್ನೇನು ಹೇಳೋದು ಈ ಗಾಡಿ ಬಗ್ಗೆ. ಈ ಗಾಡಿ ಓನರು, ಹಳೆ ಓನರ್ ನೋಡ್ತಾ ಇದ್ರೆ ಒಂದು ಅವ್ರಿಗೆ ಆರ್ ಸಿ ಮಾಡಿಸ್ಕೊಟ್ಟಿಲ್ಲ. ಆರ್ ಸಿ ಮಾಡಿಸ್ಕೊಡ್ಬೇಕು ನೀವು. ಇದವ್ರು ಯಾರೋ ನಮ್ಮ ಫ್ರೆಂಡ್ ಹಂಗೆ ತೊಗೊಂಡೋಗಿದ್ರು, ಅದನ್ನು ಹಾಳು ಮಾಡಿದ್ರು. ಇವಾಗ ದಾರದಲ್ಲಿ ಕಟ್ಟಿದ್ದೀರಿ ನೋಡಿರಿ, ದಾರದಲ್ಲಿ ಕಟ್ಟಿರೋದು. ಅಷ್ಟೇ, ಇನ್ನೇನು ಹೇಳ್ರಿ. ಸಿಮೆಂಟ್ ತಂದಿರೋದು ಇನ್ನೂ ಹೋಗಿಲ್ವಲ್ಲೋ. ಸಿಮೆಂಟು ಈ ಕಡೆ ಇದನ್ನು ಇನ್ನೇ ಹಾಳು ಮಾಡಿರೋದು. ಲಾಕ್ ನಿಲ್ತಾ ಇಲ್ಲ, ರೆಡಿ ಮಾಡಿಸ್ಬೇಕು. ಇನ್ನೂ ಕೆಲಸ ಬೇಜಾನಿದೆ, ಟೈಮ್ ಸಿಕ್ಕಿಲ್ಲ. ಕೈಗೆ ಬಂತು. ಏನಿಲ್ಲ ಗುರು, ಗಾಡಿ ತಂದಾಗ ಮಸ್ತಾಗಿತ್ತು ಗಾಡಿ. ಇವಾಗ ಸ್ವಲ್ಪ ಹಾಳು ಮಾಡಿದ್ದೀರಿ, ರೆಡಿನೂ ಮಾಡಿಸಿದ್ದೀವಿ. ಹಾಳಾಗಿದೆ, ಆದರೂ ನೆಕ್ಸ್ಟು ರೆಡಿ ಮಾಡಿಸ್ಬೇಕು. ಬರ ಇದನ್ನೆತ್ತೋ ತೋರ್ಸೋಣ. ಹಾಕು ನೋಡ್ರಿ, ಇಂಜಿನ್ ಕ್ಯಾಬಿನು. ಈ ಬ್ಯಾಟ್ರಿನೂ ಅಷ್ಟೇ. ಬ್ಯಾಟ್ರಿ ನಾವು ಇದು ಯಾವುದು ಆಲ್ರೆಡಿ 3 years ಆಗಿದೆ. 24 ಮಾಡಲು, 2 years ಆಗಿದೆ ಬ್ಯಾಟ್ರಿನೂ ಒಂದಿನ ಕೈ ಕೊಟ್ಟಿಲ್ಲ ಅವರು. ಅಂದರೆ ಇದ್ರದ್ದು ಇನ್ನೊಂದು ಪ್ರಾಬ್ಲಮ್ ಇದೆ, ಇನ್ನೊಂದು ತೋರಿಸ್ತೀನಿ. ಇಲ್ಲೆಲ್ಲೋ ಇದು ಬರುತ್ತೆ ಗಣ, ಚಾಸಿಸ್ ನಂಬರ್ ಇಲ್ಲಿ ಬರುತ್ತೆ ನೋಡು ಗಾಡಿ. ನೋಡಿರಿ CRDA ಇಂಜಿನ್ನು. ಇದಕ್ಕೆ ಆಯಿಲ್ ಹಾಕೋಕ್ಕೇ 5 ಲೀಟ್ರ್ ಆಯಿಲ್ ಹಾಕ್ಬೇಕು ಗುರು. ಆಮೇಲೆ ನೋಡಿರಿ, ಇದು ಯಾವಾಗ ಹಾಕಿದ್ದು ಅಂದರೆ ಆಯಿಲು ಒಂದ್ಸಲಿ ಸರ್ವಿಸ್ ಮಾಡಿಸೋದ್ವಲ್ಲ ಅವಾಗ ಹಾಕಿ, ಅವಾಗಲೂ ಅಲ್ಲ ಒಂದ್ಸಲಿ ಇದರಲ್ಲಿ ನಾನು ಬರುತ್ತೆ, ಇದರಲ್ಲಿ ರೋಡಲ್ಲಿ ನಾನು ಬರುತ್ತೆ ಯಾವುದಪ್ಪ
ಯಾವುದದು ಯೂನಿವರ್ಸಿಟಿ ರೋಡಲ್ಲಿ ಏನಾಗಿದೆ ಗೊತ್ತಾ ಇದು ಗಾಡಿ ಅಲ್ಲೇ ನಿಂತೇ ಹೋಗ್ಬಿಟ್ಟಿತ್ತು ಕಣ ಪೊಲೀಸವ್ರು ಬಂದು ಮೇಲಾಕ್ಸಿದ್ದು ಗಾಡಿನ ಫುಲ್ ಬಾಯ್ಲ್ಡ್ ಆಗಿಬಿಟ್ಟಿತ್ತು ನೆಕ್ಸ್ಟ್ ಲೆವೆಲ್ ಬಾಯ್ಲ್ಡು ಆಮೇಲೆ ನಮ್ಮ ಗ್ಯಾರೇಜವ್ರು ಕಾಲ್ ಮಾಡಿ ಗಾಡಿ ಎತ್ಸಿದ್ದು. ಏನು ಹೆಸರು ಇದ್ರದ್ದು? ಹಾಂ ನಿನ್ನ ಹೆಸರಲ್ಲ ಕಣಲೇ, ಇದು ಹೆಸರು ಕಣ. ಹಾಕಿದ್ರೆ ಮಾಂಸ 2 kg ಬರುತ್ತೆ ಅದನ್ನೊಟ್ಟಿಗೆ. RTOದಲ್ಲಿ ಇನ್ನೂ ಕಾರ್ಸಿ ಬರ್ತಾ ಇಲ್ಲ ಅಂತ ಹೇಳಿದೆ ತಾನೇ, ಬೈಲ್ ತೋರಿಸ್ತೀನಿ. ದೂರದಿಂದ ಮಾಡೋ ನನ್ನ ಮಾಡಲೇ ಬೈಲ್ ಹತ್ರ. ಏನಕ್ಕೆ RTOದಲ್ಲಿ RC ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ತಾನೇ, ಬೈಲ್ ತೋರಿಸ್ತೀನಿ. ಇಲ್ಲಿ ಇದು ಇದರಲ್ಲಿ ಇದಾಗ್ತಾ ಇಲ್ಲ. ಯಾವುದ್ರಲ್ಲಿ ಇದು ಬಂದು ಚಾರ್ಜಸ್ ನಂಬರ್ ಇದೆಯಲ್ಲ, ಅದು ಪೇಪರಲ್ಲಿ ಶೇಡ್ ಮಾಡ್ತಾರಲ್ಲ ಪೆನ್ಸಿಲಲ್ಲಿ, ಅದು ಆಗ್ತಾ ಇಲ್ಲ. ಅದರಿಂದ ಇದಾಗ್ತಾ ಇಲ್ಲ. ಅದು RTOದಲ್ಲಿ ಇನ್ನೂ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ನಮ್ಮ ಕ್ಯಾಮ್ರಾಮನ್ನ ನೋಡ್ರೆ ಟೆನ್ಷನ್ ಆಗ್ಬಿಡ್ತೀರ ನೀವು. ಇಷ್ಟೇ, ಇನ್ನೇನು ಹೇಳಂಗಿಲ್ಲ. ಗಾಡಿ ಟಾಪ್ ನಾಚ್ ಆಗಿದೆ ಗಾಡಿ. ಆದರೆ ಹೀಟಿಂಗ್ ಇಶ್ಯೂ ಬರ್ತಾಯಿತ್ತು ಫಸ್ಟು, ಇವಾಗ ಬರ್ತಾಯಿಲ್ಲ. ಇವಾಗ ಮಸ್ತಾಗಿದೆ. ನಂತಗ್ಯೋ ನೋಡ್ತೀಯಲ್ಲೋ, ಇದಾಗ ಹಿಂಗೆ ನಡೀತೀವ ಬಸ್ರಿ ನಡೆದಂಗೆ. ನೋಡ್ರಿ ನಾಯಿ, ಈ ನಾಯಿದು ಕತೆ ಇದೆ. ಈ ನಾಯಿದು ಒಂದು ಸ್ಟೋರಿ ಮಾಡೋಣ. ಕಚ್ತೆ ನಾವು ಅಷ್ಟೇನೇನಿಲ್ಲ. ಇವಾಗ ತಾನೇ ನಾವೇ ಇದನ್ನು ಎಲ್ಲ ಕಲ್ಲು ಸೆಟಪ್ ಮಾಡಿ ನಿಲ್ಸಿರೋದು. ಒಂದು ಫೋಟೋ ಹೊಡಿ ಹಿಂಗೆ ನೋಡೋಣ ಹಿಂಗೆ ಹೊಡಿತೆ. ನಂಬರ್ ಪ್ಲೇಟ್ ಯಾವಾಗಲೇ ಎಲ್ಲೋ ಹೋದ್ರೋಯ್ತದು. ಆ ಟೈರ್ ಸಿಗಾಕೊಂಡ್ಬಿಟ್ಟಿತ್ತು ಅವತ್ತು, ಅಲ್ಲಿಂದ ಇದಾಗಿದ್ದು. ಅದು ಎಲ್ಲೋ ಬಿದ್ದೋಗ್ಬಿಟ್ಟೈತೆ. ಆಯ್ತಾ? ಹಾಂ, ಇಲ್ಲೂ ಇಲ್ಲ. ಟೈರ್ಗಿಲ್ಲಿ ತಗ್ಲಾಕೊಂಡು ಇಲ್ಲಿ ಸ್ವಲ್ಪ ಇದಾಯ್ತಾಯಿತ್ತು. ಆಮೇಲೆ ಇಲ್ಲೋಯ್ತು ಗೊತ್ತಿಲ್ಲ. ಈ ಟೈರ್ ನೋಡಿ ಹೆಂಗಾಗ್ಬಿಟ್ಟೈತೆ. ಈ ಟೈರ್ ನೋಡಿ ಹೆಂಗಾಗ್ಬಿಟ್ಟೈತೆ. ಆ ಕಡೆ ಎಪ್ಪೈತಲ್ಲ. ಆಮೇಲೆ ಇಂಜಿನ್ ಬಂದು 2.5 cc ಗುರು. ಇದನ್ನು ರೆಡಿ ಮಾಡ್ಸೋದಕ್ಕೆ ಆಲ್ರೆಡಿ ಒಂದಿಷ್ಟು ನೋಡ್ರಿ, ಗಾಡಿ ಏನು ರೆಡಿ ಮಾಡಿಸಿಲ್ಲದೆ ಅನ್ನೋ ಥರ ಕಾಣುತ್ತೆ, ಆದರೆ ರೆಡಿ ಮಾಡಿಸಿದ್ದೀವಿ. ಎಷ್ಟಾಗಿದೆ ಅಂದರೆ ದುಡ್ಡು 67,000 ಏನೋ ಆಗಿದೆ ಆಲ್ರೆಡಿ. ಕಾರಣ ಇನ್ನೂ ಬೇಜಾನ್ ಖರ್ಚಿದೆ ಗಾಡಿದು. ಸಸ್ಪೆನ್ಷನ್ಸು ಮತ್ತು ವೀಲ್ ಅಳ್ಳಾಡುತ್ತೆ ಗುರು. ಸ್ಟೈರಿಂಗ್ ಫುಲ್ ಟೈಟ್ ಆಗ್ಬಿಟ್ಟಿದೆ, ಏನಕ್ಕಂತ ಗೊತ್ತಿಲ್ಲ. ನೋಡ್ಬೇಕೇನೋ ರೆಡಿ ಮಾಡಿಸ್ಬೇಕು. ಆದರೆ ಈ ಗಾಡಿ ಎತ್ತಂಗಿಲ್ಲ. ಒಬ್ಬ ಇರ್ತಾನೆ ನಮ್ಮ ಶಿಷ್ಯ, ಒಂದೇ ರೋಲ್ ಅಂದ್ಕೊಳ್ರಿ. ಗಾಡಿ ಎತ್ತಂಗಿಲ್ಲ, ಆಲ್ರೆಡಿ ಓಡ್ ಬಂದ್ಬಿಟ್ಟಿರ್ತಾನೆ. ನೋಡ್ರಿ 4x4 ಹಾಕೋದ್ರೆ ಫುಲ್ಲು ಡೌನ್ ಇದೆ ಈ ಕಡೆ ನೋಡ್ರಿ. ಓಕೆ ಫ್ರೆಂಡ್, ಬಾಯ್.